ನಮಸ್ಕಾರ ಕ್ರಿಕ್ ಸರ್ಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ನಾನು ದೀಪಕ್. ಹೌದು, ಮ್ಯಾಚ್ ಅಂದ್ರೆ ಮ್ಯಾಚ್ ಗುರು, ಇದು ಜಿದ್ದಿ ಮ್ಯಾಚ್. ಇಂಡಿಯಾ ವಿಚಾರಕ್ಕೆ ಬಂದಾದ್ರೆ ಪಾಕಿಸ್ತಾನ ಅಲ್ಲ, ಎಲ್ಲ ಟೀಮು ಅಷ್ಟೇ. ಪಾಕಿಸ್ತಾನ ಅಂತೂ ಫಸ್ಟಿಗೆ ಹಾಕಿ ಬಡ್ದು ಹೊಡೆಯದೆ. ಪಾಕಿಸ್ತಾನ ನೀವು ಯಾವತ್ತಿದ್ರು ಕಾಲು ಕೆಳಗೆ ಇರೋದು. ಯಾವುದೇ ವಿಚಾರಕ್ಕೆ ಬಂದು ಎಗರಾಡಕ್ ಬಂದ್ರೆ ಬಿಡಲ್ಲ, ಎಲ್ಲ ವಿಚಾರದಲ್ಲೂ ಇರ್ತೀವಿ. ಹ್ಯಾಟ್ರಿಕ್ ಸೋಲು, ಏಷ್ಯಾ ಕಪ್. ಇದೇ ಏಷ್ಯಾ ಕಪ್ ನಲ್ಲಿ ಇಂಡಿಯಾ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಫೈನಲ್ ಬಂದಿರಲಿಲ್ಲ. 41 ವರ್ಷಗಳ ಬಳಿಕ ಈ ಮ್ಯಾಚ್ ಫೈನಲ್ ಬಂದಿತ್ತು. ನನ್ನ ಮಕ್ಕಳ, ಇದು ಮೂರನೇ ಬಾರಿ ಏಷ್ಯಾ ಕಪ್ ಅಲ್ಲಿ, ಮೂರನೇ ಬಾರಿ ಇಂಡಿಯಾ ಪಾಕಿಸ್ತಾನ್ ಜಿದ್ದಿ ಎದುರಾಳಿಯಾಗಿದ್ದು. ಮೊದಲನೇ ಬಾರಿ ಫೈನಲ್ ಬಂದಿದ್ದು 41 ವರ್ಷಗಳ ಬಳಿಕ. ಆದ್ರೆ ಸೋಲು ಮಾತ್ರ ನಿಮ್ಗೆ ಫಿಕ್ಸು. ಯಾವಾಗ್ಲೂ ನಾವು ಇಂಡಿಯಾದವ್ರು ಕೊಡ್ತಾ ಇರ್ತೀವಿ, ನಕ್ಕ ನೀವು ಇಸ್ಕೊಂಡು ಹೋಯ್ತಾ ಇರ್ಬೇಕು. ಎಗ್ರಾಡಕ್ ಬರ್ತೀರಾ? ಯಾರು ಅವ್ನು ಯಾವನ ಹ್ಯಾರಿಸ್ ರೋಫ್ಗೆ ಫ್ಯಾನ್ಸು ಸೇಡ್ ತಿರ್ಸ್ಕೊ. ನಕ್ಕ ಇಕ್ಕಿದೀವಿ ಇವತ್ತು. ಎಷ್ಟು ಇಕ್ಕಿರೋದು ಹ್ಯಾರಿಸ್ ರೋಫ್ಗೆ? 3 ಓವರ್ 4 ಬಾಲಿಗೆ 50 ರನ್ ಇಟ್ಬಿಟ್ಟು ಕಳ್ಸಿದ್ರೆ ಬೋರ್ಡ್ರಲ್ಲಿ ಇಟ್ಕೊಂಡು ಹಿಂಗಾಗದಲ್ಲ. ನಾವು 3 ಓವರ್ 4 ಬಾಲಿಗೆ ಹಿಂಗ ಇಟ್ಬಿಟ್ಟು ಕಳ್ಸಿದೀವಿ. ಇಟ್ಕೊಂಡು ಹೋಗಿ, ಇನ್ನು ನೆಕ್ಸ್ಟ್ ವರ್ಲ್ಡ್ ಕಪ್ ಬನ್ನಿ, ಹೋಗಿ ಇಟ್ಬಿಟ್ಟು ಕಳಿಸ್ತೀವಿ. ನನ್ನ ಮಕ್ಕಳ ಇಂಡಿಯಾದಲ್ಲಿ ಎಗರಾಡಕ್ ಬರ್ತೀರಾ? ಪಾಕಿಸ್ತಾನ ಯಾವತ್ತಿದ್ರು ನೀವು ಇಲ್ಲೇ ಕೆಳಗೆ. ಏನ್ ಮಾಡಿದ್ರು ನಿಮ್ ಮೇಲೆ ಬರಲ್ಲ. ನಿನ್ನ ಎಷ್ಟಿದ್ರು ನಿಮ್ ಬುದ್ಧಿ ಅಷ್ಟೇ. ಎಕ್ಸಲೆಂಟ್ ಬ್ಯಾಟಿಂಗು, ಎಕ್ಸಲೆಂಟ್ ಬಾಲಿಂಗು, ಎಕ್ಸಲೆಂಟ್ ಫೀಲ್ಡಿಂಗು. ಇಂಡಿಯಾ ಹ್ಯಾಟ್ಸ್ ಆಫ್. ಫೈನಲ್ ಮ್ಯಾಚ್ ಅಲ್ಲಿ ಎಲ್ಲ ಮಿಸ್ಟೇಕ್ ಗಳನ್ನ ಸರಿ ಮಾಡ್ಕೊಂಡು ಫೈನಲ್ ಪಂದ್ಯದಲ್ಲಿ ಇಕ್ಕಿ ಕಳಿಸಿ. ಹೌದು ಸ್ನೇಹಿತರೆ, ಇವಾಗ ಇಂಡಿಯಾ ಏಷ್ಯಾ ಕಪ್ 9ನೇ ಬಾರಿ ಕಪ್ ಹೊಡೆದಿರೋದು. ಇದು 9ನೇ ಕಪ್ ಏಷ್ಯಾ ಕಪ್ ಭಾರತದ್ದು. ಯಾವುದೇ ಟೀಮು ಜಗಲ್ಲ ಇಂಡಿಯನ್ ಟೀಮ್ ವಿಚಾರಕ್ಕೆ ಬಂದ್ರೆ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದ ಸಂಪೂರ್ಣ ವಿವರ ನಾನು ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಇಂಡಿಯಾ ಚೇಸಿಂಗ್ ತಗೊಂಡಿದ್ರು. ಟಾಸ್ ವಿನ್ ಆಗಿ 147 ರನ್ಗೆ ಅವ್ರು ಎಲ್ಲಾ ವಿಕೆಟ್ ಕಳ್ಕೊಂಡು ಅಮಾಯಕರಾಗಿ ಕೂತಿದ್ರು. ಆದ್ರೆ ಇಂಡಿಯಾದವರು ಫಸ್ಟ್ 147 ರನ್ಗೆ ಅವರಿಗೆ ಬಡದು ನೆಲಚಚ್ಚಿದ್ದಾರೆ ನಮ್ಮ ಭಾರತೀಯ ಬೌಲರ್ಗಳು. ಹೌದು ಸ್ನೇಹಿತರೆ, ಮೊದಲಿಗೆ 112 ರನ್ಗೆ ಒಂದೇ ವಿಕೆಟ್ ಇತ್ತು. ಆಮೇಲೆ 112 ರನ್ಗೆ 1-2 ವಿಕೆಟ್ ಇತ್ತು. ಬುಡು ಲಾಸ್ಟಿಗೆ ಹೊಡೆದು ವಿಕೆಟ್ ಕೆಳಗೆ ಚಿತ್ರಾನ್ನ ಮಾಡ್ಬಿಟ್ಟಿದ್ದಾರೆ ನಮ್ಮ ಭಾರತದ ಬೌಲರ್ಗಳು. ಎಕ್ಸಲೆಂಟ್ ಬೌಲಿಂಗ್ ಲೈನ್ ಅಪ್ ಇಂಡಿಯಾದು. ಹೇಳ್ತೀನಿ ಬೌಲಿಂಗ್. ಮೊದಲಿಗೆ ಕುಲ್ದೀಪ್ ಯಾದವ್ ಎಕ್ಸಲೆಂಟ್ ಬೌಲಿಂಗ್. 4 ಓವರ್ಗೆ 30 ರನ್ 4 ವಿಕೆಟ್. ಅದ್ರಲ್ಲಿ 1 ಓವರ್ 3 ವಿಕೆಟ್. ಕುಲ್ದೀಪ್ ಯಾದವ್ ಮೇಜರ್ ವಿಕೆಟ್ ಕಿತ್ಕೊಂಡು ಮ್ಯಾಚ್ ಟರ್ನ್ ಮಾಡಿದ್ದಾರೆ. 200 ಆಗೋ ಸ್ಕೋರ್ 147 ರನ್ಗೆ ಬಡ್ದು ಬಾಯ್ಲ್ ಹಾಕ್ಬಿಟ್ಟಿದ್ದಾರೆ. ಸಂಘಟನೆ ಅವ್ರಿಗೆ ಸಾಥ್ ಕೊಟ್ಟಿದ್ದು ಅಕ್ಷರ್ ಪಟೇಲ್ ಕೂಡ 4 ಓವರ್ 26 ರನ್ 2 ವಿಕೆಟ್. ಇನ್ನು ಚಕ್ರವರ್ತಿ ಕೂಡ 4 ಓವರ್ಗೆ 30 ರನ್ 2 ವಿಕೆಟ್. ಇನ್ನು ನಮ್ಮ ಬೂಮ್ರಾ ಹೇಳಿ 3 ಓವರ್ 1 ಬಾಲಿಗೆ 25 ರನ್ 2 ವಿಕೆಟ್. ಬೂಮ್ರಾ ಕೊಟ್ಟಿರೋದು ಗೊತ್ತಲ್ವಾ ಯಾವ್ದಂತ? ಹ್ಯಾರಿಸ್ ರೋಫ್ಗೆ ಯಾಕೆ ಬಾಲು ಕಿತ್ತು ಎಗರಿಸಿ ಬೋಲ್ಡ್ ಮಾಡಿ ಹಿಂಗ್ ಮಾಡ್ತಾ ನೀನೇ ಇಟ್ಕೊಂತ ರೀಪ್ಲೇ ಕೊಟ್ಟಿದ್ದಾರೆ. ಇಟ್ಕೊಂಡು ಹೋಯ್ತಾ ಹೇಳಿ ಪಾಕಿಸ್ತಾನ್ಗೆ. ನನ್ನ ಮಗ ಈಗ ಬಿಡೋದೇ ಇಲ್ಲ. ಅವ್ನು ಯಾವ ನನ್ನ ಮಗ ನಾನು ಕಮೆಂಟ್ ಹಾಕಿದ ಸ್ನೇಹಿತರ, ಅದನ್ನ ಹಾಕ್ತೀನಿ, ನೋಡ್ಕೊ ಬನ್ನಿ. %100% ಪಾಕ್ ವಿನ್ ಅಂತ ಇಟ್ಕೊಳ್ಳಿ. ಪಾಕ್ ವಿನ್ ಇಟ್ಕೊಂಡು ಹೋಯ್ತಾ ಹೇಳಿ. ನನ್ನ ಮಕ್ಕಳ ನಿಯತ್ತಿಲ್ದ ನಾಯಿಗಳ ನೀವು ಪಾಕ್ ವಿನ್ ಅಂತ. ನೀನು ಬ್ಯಾಟಿಂಗ್ ವಿಚಾರದ ಬಂದ್ರೆ ತಿಲಕ್ ವರ್ಮಾ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ತಿಲಕ್ ವರ್ಮಾ ಏನ್ ಬ್ಯಾಟಿಂಗ್ ಒಬ್ಬರು. ಪ್ರೆಷರ್ ಮೂಮೆಂಟ್ ಅಲ್ಲಿ ಬ್ಯಾಟಿಂಗ್ ಸೂಪರ್ ಅಂದ್ರೆ ಸೂಪರ್.
ಮೊದಲಿಗೆ 20 ರನ್ 3 ವಿಕೆಟ್ ಕಳ್ಕೊಂಡು ಭಾರತ ಸಂಕಷ್ಟ ಸ್ಥಿತಿಲಿತ್ತು. ಆ ಮೂಮೆಂಟ್ ಅಲ್ಲೇ ಬಂದಿರೋದೆ ತಿಲಕ್ ವರ್ಮಾ ಸ್ಟ್ಯಾಂಡ್ ಕೊಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವರೇ ಸ್ಟ್ಯಾಂಡ್ ಕೊಟ್ಟು ಮ್ಯಾಚ್ಗೆ ಗತ್ತು ಕೊಟ್ಟು ಅದೇ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಹೊಡೆದಿದ್ದಾರೆ ಸ್ನೇಹಿತರೆ. ಅವರು ಕೋಟ 53 ಬಾಲಿಗೆ 69 ರನ್, 4 ಭರ್ಜರಿ 6, 3 4 ಇತ್ತು. ಅವ್ರಿಗೆ ಸಾಥ್ ಕೊಟ್ಟಿದ್ದು ಸಂಜು ಸ್ಯಾಮ್ಸನ್. ಅವರು ಕೂಡ ಮೇಜರ್ ಆಗಿ ಮಿಡ್ಲ್ ಆರ್ಡರ್, ಇವತ್ತಿಗೆ ಇಂಡಿಯಾ ಟೀಮ್ ಮಿಡ್ಲ್ ಆರ್ಡರ್ ಹ್ಯಾಟ್ಸ್ ಆಫ್. ಮಿಡ್ಲ್ ಆರ್ಡರ್ ಮೇಜರ್ ಆಗಿ ಬ್ಯಾಟಿಂಗ್ ಮಾಡಿಕೊಟ್ಟಿದ್ದು. 21 ಬಾಲ್ಗೆ 24 ರನ್. 21 ಬಾಲ್ ಅಂತ ಜಾಸ್ತಿ ಬಾಲ್ ತಿಂದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಂಥ ಮೂಮೆಂಟ್ ಅಲ್ಲಿ ವಿಕೆಟ್ ಸ್ಟ್ಯಾಂಡ್ ಅಪ್ ಮಾಡಿ ಮ್ಯಾಚ್ ಗೆಲ್ಸೋದು ಇಂಪಾರ್ಟೆಂಟ್. 21 ಬಾಲ್ಗೆ 24 ನೋಡ್ಕೊಡೋದ್ರಲ್ಲಿ 1 6, 2 4 ಇತ್ತು. ಇನ್ನು ನೆಕ್ಸ್ಟ್ ಬಂದಿದ್ದೆ ಮ್ಯಾಚ್ ಟರ್ನರ್ 22 ಬಾಲಿಗೆ 33 ರನ್. ಅವ್ರು ಕೊಟ್ಟೋದ್ರಲ್ಲಿ 2 6, 2 4 ಭರ್ಜರಿಗೆ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿ ಹೋಗಿದ್ದಾರೆ. ಅದೇ ಶಿವಮ್ ಡುಬೆ ಬಂದಿರೋ ಫೋರ್ಸ್ಗೆ ಹಾಕಿ ಕಿಕ್ಕಿ ಕಳ್ಸಿರೋದು ಹಾರಿಸ್ ರೂಫ್ಗೆ. ಇನ್ನು ಯಾರು ಬರಕ್ಕಾಗಲ್ಲ ಅನ್ನೋ ರೇಂಜಲ್ಲಿ ಕೊಟ್ಟಿದ್ದಾರೆ. ಏನೋ ಟೂರ್ನಮೆಂಟ್ ಅಲ್ಲಿ ಒಂದೇ ಒಂದು ಬಾಲ್ ಆಡಿ ಫಿನಿಶರ್ ಅಂತ ಕ್ಲಿಕ್ ಆದವರ ರಿಂಕು ಸಿಂಗ್. ಹೌದು ಸ್ನೇಹಿತರೆ, ನಾನು ಮ್ಯಾಚ್ ಮುಗಿಯಕ್ಕಿಂತ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದೆ ಈ ಮ್ಯಾಚ್ ಲಾಸ್ಟ್ ಅವರು ಬರುತ್ತೆ ರಿಂಕು ಸಿಂಗ್ ಫಿನಿಶರ್ ಆಗ್ತಾನೆ ಅಂತ. ಸ್ನೇಹಿತರೆ, ಸೇಮ್ ರಿಂಕು ಸಿಂಗ್ ಫಿನಿಶಿಂಗ್ ಮಾಡಿದ್ದಾರೆ. ಒಂದೇ ಒಂದು ಬಾಲ್ 4 ಹೊಡೆ ಮುಖಾಂತರ ಫಿನಿಶ್ ಮಾಡಿದ್ದಾರೆ. ದ ಗ್ರೇಟ್ ಇನ್ನಿಂಗ್ಸ್ ಇಂಡಿಯಾ. ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಈ ಇನ್ನಿಂಗ್ಸ್ ಬೇಕಿತ್ತು. ಅದು ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಹ್ಯಾಟ್ರಿಕ್ ಸೋಲನ್ನ ಮಣ್ಣು ಮುಗಿಸಿ ಮನೆ ಕಳಿಸಿದ್ದಾರೆ ಪಾಕಿಸ್ತಾನಕ್ಕೆ. ಏನು ಭಾರತ ತಂಡಕ್ಕೆ ತಿಲಕವನ್ನ ಇಟ್ಟು ತಿಲಕ್ ವರ್ಮವನ್ನ ಮ್ಯಾಚ್ ನ ಗೆಲುವಿನ ರೂವಾರಿಯಾಗಿ ಆರಿಸಿದ್ದಾರೆ. ಇದಿಷ್ಟು ಇಂಡಿಯಾ ಪಾಕಿಸ್ತಾನ್ ಫೈನಲ್ ಏಷ್ಯಾ ಕಪ್ 2025 ಫೈನಲ್ ಮ್ಯಾಚ್. ಗೆಲುವು ಭಾರತದಾಗಿದೆ, ಅದು ನಮ್ಮ ಭಾರತದಾಗಿದೆ. ಹೌದು ಸ್ನೇಹಿತರೆ, ಇಂಡಿಯಾ ಈಸ್ ಅ ಚಾಂಪಿಯನ್.